ಅದನ್ನೀಗ ಆವತ್ತು ನಾವು ಎಲ್ಲೆಲ್ಲಿ ಹೋಗಿದ್ದೆ ಏನಂತ ಮಾಹಿತಿ ನಮಗೆ ಸಿಗ್ತದೆ. ಅದಕ್ಕಾಗಿ ಈಗ ನಮ್ಮ ರಾಮನಗರ SP ಅವರು ಅದನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಹೇಳಿದ್ದೀರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸ್ಪೆಷಲ್ ಟೀಮ್ ಒಂದು ಪೊಲೀಸ್ ಇಲಾಖೆ ಮತ್ತು ಡ್ರಗ್ದು ಒಂದು ಸ್ಪೆಷಲ್ ಟೀಮನ್ನು ಇವತ್ತು ನಾವು ಇದಕ್ಕಾಗೇ ಮಾಡಬೇಕಂತ ಹೇಳಿಕೊಂಡು ನಾವು ಇವತ್ತು ಆಲೋಚನೆ ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡ್ತೇವೆ. ಜಾಯಿಂಟ್ ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದೇ ಹೇಳಿದೆಲ್ಲ, ಯಾವ ಆಸ್ಪತ್ರೆ, ಯಾವ ಫಾರ್ಮಸಿಟಿ ಶಾಪ್, ಇದರ ಮಧ್ಯೆ ಬರುವಂಥ ಏಜೆಂಟ್ ಯಾರು, ಇದರ ಮಧ್ಯೆ ತೆಗೆದುಕೊಂಡು ವೆಹಿಕಲ್ ಯಾವುದು, ಮತ್ತು ಅಲ್ಲಿಂದ ಬರುವಂಥ ಡೆಹ್ರಾಡೂನ್ ಮತ್ತು ಹಿಮಾಚಲಿಂದ ಮತ್ತು ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಅದು ಲಾಜಿಸ್ಟಿಕ್ಸ್ ಯಾರು, ಮುಟ್ಟುವರಿಸುವವರು ಯಾರು, ಇವರೆಲ್ಲರಿಗೂ ಬಂದು ಸೇರ್ತಾರೆ. ನಮಗೆ ಎಲ್ಲರ ಆರೋಪಿಗಳು ಇದರಲ್ಲಿ ಮಾಡಲೇಬೇಕಲ್ಲ. ಹೌದು, ಸ್ಯಾಂಪಲ್ ತಗೊಂಡು ಬರ್ತಾರೆ, ಮಾಡೇ ಮಾಡ್ತೇವೆ. ಅದೀಗ ಈಗ ಅವರು ಹೇಳಿದ್ದ ಪ್ರಕಾರ ಇವತ್ತು ಲಾಸ್ಟ್ 5 ಮಂತ್ ಹೇಳ್ತಾರೆ. ಅದು ನಮಗೆ ನಂಬಲಿಕ್ಕೆ ಆಗುವುದಿಲ್ಲ. ಅದೆಲ್ಲ ಕೂಡ ತನಿಖೆಯಲ್ಲಿ ಬರ್ತದೆ. ತನಿಖೆ ಮಾಡಿ ಅದು ನಮಗೆ ಸತ್ಯ ಬರುತ್ತೆ. ಅದಕ್ಕೆ ನಾವು ಸಮರ್ಪಕ ತನಿಖೆ ಆಗಬೇಕಂತ ಹೇಳ್ಕೊಳ್ಳೋದು. ಮತ್ತು ಯಾಕೆಂದರೆ ಇದು ಇಷ್ಟೆಲ್ಲ ಇದ್ದ ಕಾರಣ ಇದಕ್ಕೆ ಸ್ಪೆಷಲ್ ಟೀಮ್ ಮಾಡೋದು ಅದರ ಹಿಂದೆ ಹೋಗಿ ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲದೆ ಬೇರೆ ಬೇರೆ ಕೆಲಸ ಇದ್ದಾಗ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಇದಕ್ಕೆ ಸ್ಪೆಷಲ್ ಟೀಮೇ ಬೇಕು, ಒಂದು ಲಾಜಿಕ್ ಹ್ಯಾಂಡಿಗೆ ಬರಬೇಕು. ಮತ್ತು ಆ್ಯಕ್ಚುಲಿ ಏನು ಯಾವ ರೀತಿಯ ಮಾಫಿಯಾ ಏನು ನಡೀತದೆ ಮತ್ತು ಇದನ್ನು ಹೇಗೆ ಮಟ್ಟಾಗಬೇಕು, ಏನು ನಾವು ಕಾನೂನು ಚೇಂಜ್ ಮಾಡಬೇಕಾ, ಈ ರೀತಿ ಮಾಫಿಯಾ ಮಾಡುವವರಿಗೆ ನಾವು ಕಠಿಣವಾದ ಶಿಕ್ಷೆಗೆ ಒಳಪಡುವಂತಹ ನಾವು ಕಾನೂನನ್ನೇ ನಾವು ಇವತ್ತು ಚೇಂಜ್ ಮಾಡಬೇಕು. ನಮಗೀಗ ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಊಟ ಹೋದರೆ ಊಟ ಸರಿ ಇಲ್ಲ, ಇಲ್ಲಿ ಮದ್ದು ಬಂದರೆ ಮದ್ದು ಸರಿ ಇಲ್ಲ. ಇದು ಎಂತ ಮಾಡೋದು ಈಗ ಅಂತ ನಮಗೆ ಆಲೋಚನೆ ಮಾಡ್ತಿದ್ದೇವೆ ಇಲ್ಲಿ. ಅದನ್ನೀಗ ಆವತ್ತು ನಾವು ಎಲ್ಲೆಲ್ಲಿ ಹೋಗಿದ್ದೆ ಏನಂತ ಮಾಹಿತಿ ನಮಗೆ ಸಿಗ್ತದೆ. ಅದಕ್ಕಾಗಿ ಈಗ ನಮ್ಮ ರಾಮನಗರ SP ಅವರು ಅದನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಹೇಳಿದ್ದೀರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸ್ಪೆಷಲ್ ಟೀಮ್ ಒಂದು ಪೊಲೀಸ್ ಇಲಾಖೆ ಮತ್ತು ಡ್ರಗ್ದು ಒಂದು ಸ್ಪೆಷಲ್ ಟೀಮನ್ನು ಇವತ್ತು ನಾವು ಇದಕ್ಕಾಗೇ ಮಾಡಬೇಕಂತ ಹೇಳಿಕೊಂಡು ನಾವು ಇವತ್ತು ಆಲೋಚನೆ ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡ್ತೇವೆ. ಜಾಯಿಂಟ್ ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದೇ ಹೇಳಿದೆಲ್ಲ, ಯಾವ ಆಸ್ಪತ್ರೆ, ಯಾವ ಫಾರ್ಮಸಿಟಿ ಶಾಪ್, ಇದರ ಮಧ್ಯೆ ಬರುವಂಥ ಏಜೆಂಟ್ ಯಾರು, ಇದರ ಮಧ್ಯೆ ತೆಗೆದುಕೊಂಡು ವೆಹಿಕಲ್ ಯಾವುದು, ಮತ್ತು ಅಲ್ಲಿಂದ ಬರುವಂಥ ಡೆಹ್ರಾಡೂನ್ ಮತ್ತು ಹಿಮಾಚಲಿಂದ ಮತ್ತು ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಅದು ಲಾಜಿಸ್ಟಿಕ್ಸ್ ಯಾರು, ಮುಟ್ಟುವರಿಸುವವರು ಯಾರು, ಇವರೆಲ್ಲರಿಗೂ ಬಂದು ಸೇರ್ತಾರೆ. ನಮಗೆ ಎಲ್ಲರ ಆರೋಪಿಗಳು ಇದರಲ್ಲಿ ಮಾಡಲೇಬೇಕಲ್ಲ. ಹೌದು, ಸ್ಯಾಂಪಲ್ ತಗೊಂಡು ಬರ್ತಾರೆ, ಮಾಡೇ ಮಾಡ್ತೇವೆ. ಅದೀಗ ಈಗ ಅವರು ಹೇಳಿದ್ದ ಪ್ರಕಾರ ಇವತ್ತು ಲಾಸ್ಟ್ 5 ಮಂತ್ ಹೇಳ್ತಾರೆ. ಅದು ನಮಗೆ ನಂಬಲಿಕ್ಕೆ ಆಗುವುದಿಲ್ಲ. ಅದೆಲ್ಲ ಕೂಡ ತನಿಖೆಯಲ್ಲಿ ಬರ್ತದೆ. ತನಿಖೆ ಮಾಡಿ ಅದು ನಮಗೆ ಸತ್ಯ ಬರುತ್ತೆ. ಅದಕ್ಕೆ ನಾವು ಸಮರ್ಪಕ ತನಿಖೆ ಆಗಬೇಕಂತ ಹೇಳ್ಕೊಳ್ಳೋದು. ಮತ್ತು ಯಾಕೆಂದರೆ ಇದು ಇಷ್ಟೆಲ್ಲ ಇದ್ದ ಕಾರಣ ಇದಕ್ಕೆ ಸ್ಪೆಷಲ್ ಟೀಮ್ ಮಾಡೋದು ಅದರ ಹಿಂದೆ ಹೋಗಿ ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲದೆ ಬೇರೆ ಬೇರೆ ಕೆಲಸ ಇದ್ದಾಗ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಇದಕ್ಕೆ ಸ್ಪೆಷಲ್ ಟೀಮೇ ಬೇಕು, ಒಂದು ಲಾಜಿಕ್ ಹ್ಯಾಂಡಿಗೆ ಬರಬೇಕು. ಮತ್ತು ಆ್ಯಕ್ಚುಲಿ ಏನು ಯಾವ ರೀತಿಯ ಮಾಫಿಯಾ ಏನು ನಡೀತದೆ ಮತ್ತು ಇದನ್ನು ಹೇಗೆ ಮಟ್ಟಾಗಬೇಕು, ಏನು ನಾವು ಕಾನೂನು ಚೇಂಜ್ ಮಾಡಬೇಕಾ, ಈ ರೀತಿ ಮಾಫಿಯಾ ಮಾಡುವವರಿಗೆ ನಾವು ಕಠಿಣವಾದ ಶಿಕ್ಷೆಗೆ ಒಳಪಡುವಂತಹ ನಾವು ಕಾನೂನನ್ನೇ ನಾವು ಇವತ್ತು ಚೇಂಜ್ ಮಾಡಬೇಕು. ನಮಗೀಗ ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಊಟ ಹೋದರೆ ಊಟ ಸರಿ ಇಲ್ಲ, ಇಲ್ಲಿ ಮದ್ದು ಬಂದರೆ ಮದ್ದು ಸರಿ ಇಲ್ಲ. ಇದು ಎಂತ ಮಾಡೋದು ಈಗ ಅಂತ ನಮಗೆ ಆಲೋಚನೆ ಮಾಡ್ತಿದ್ದೇವೆ ಇಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.